ಇವತ್ತು ಕೇಂದ್ರ ಬಿಂದು ಆಗಿರತಕ್ಕಂತಹ ಎಚ್ ಎಂ ಕೃಷ್ಣಮೂರ್ತಿ ಅಣ್ಣ ಅವರು, ಇವರ AKJ ಚಾನಲ್ ಯೂಟ್ಯೂಬ್ ಚಾನಲ್ ಏನಿದೆ ಇದು ಪ್ರಾಯಶಃ ನನಗನ್ಸೋ ಮಟ್ಟಿಗೆ ಒಂದು 2-3 ವರ್ಷದ ಕೆಳಗಡೆ ಬರಬೇಕಾದಂತಹ ಒಂದು ವ್ಯವಸ್ಥೆ ಇತ್ತು. ಎಲ್ಲದಕ್ಕಿಂತ ಮುಖ್ಯವಾಗಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಎಚ್ ಎಂ ಕೃಷ್ಣಮೂರ್ತಿ ಅಣ್ಣ ಅವರು ಮಾಗಡಿನಲ್ಲಿ ಮಾಡತಕ್ಕಂತಹ ಕಾರ್ಯಕ್ರಮಗಳನ್ನು ನೋಡಿದಾಗ ನಾವು ಎಲ್ಲೋ ಒಂದು ಕಡೆ ತಿರುಗಿ ನಾವು ಕೆಂಪೇಗೌಡರ ಕಾಲಕ್ಕೆ ಹೋಗಿದ್ದೀವೇನೋ, ವಿಜಯನಗರದ ವೈಭವಕ್ಕೆ ಹೋಗಿದ್ದೀವೇನೋ ಅಂತಕ್ಕಂಥ ಒಂದು ಇದು ನಮಗೆ ಪಾಸ್ ಮಾಡ್ತಿತ್ತು ಅಂತ ಒಂದು ಜಾಗಗಳಿಗೆ ಹೋದಾಗ ನಾನೊಂದು ಎರಡು ಕಾರ್ಯಕ್ರಮಕ್ಕೂ ಕೂಡ ಉತ್ಸವ ಮಾಡಿದಾಗ ನಾನು ಹೋಗಿದ್ದೆ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನೋಡಿಲ್ಲ, ಯೇಸು ಕ್ರಿಸ್ತನನ್ನು ಕೂಡ ನಾವು ನೋಡಿಲ್ಲ, ಹಾಗೆ ಜಗಜ್ಯೋತಿ ಬಸವೇಶ್ವರ ಅವರು ಬಸವಣ್ಣವನ್ನು ಕೂಡ ನಾವು ನೋಡಿಲ್ಲ. ಆದರೆ ಅಶೋಕ್ ಅವರು ಜಗಜ್ಯೋತಿ ಬಸವೇಶ್ವರ ಸಿನಿಮಾ ಮಾಡಿದಾಗ ಅವ್ರು ನೋಡಿದಾಗೆಲ್ಲ ಬಸವಣ್ಣನ ಜ್ಞಾಪಕ ಬರೋದು ನಮಗೆ. ನಾನು ಅವ್ರನ್ನ ಸಣ್ಣ ಹುಡುಗ. ಹಾಗೆ ಕೆಂಪೇಗೌಡರನ್ನ ನಾವು ಇಲ್ಲಿ ಕೂತಿರೋರು ಯಾರು ನೋಡಿದ್ರು ಅನ್ನೋ ನನಗೆ ಗೊತ್ತಿಲ್ಲ, ನಾನಂತೂ ನೋಡಿಲ್ಲ. ಆದರೆ ನನ್ನ ಹತ್ರ ಸರಿ ಸುಮಾರು ನನ್ನ ಮೊಬೈಲ್ನಲ್ಲಿ ಕೆಂಪೇಗೌಡರ ವೇಷಧಾರಿಯಾಗಿ ಕೆಂಪೇಗೌಡರನ್ನ ಅನುಕರಣೆ ಮಾಡಿಕೊಂಡು ಕೆಂಪೇಗೌಡರ ಹೆಸರನ್ನ ನಾಡಿನಾದ್ಯಕ್ಕೂ ಇವತ್ತಿನವರೆಗೂ ಪಸರಿಸ್ತಾ ಬಂದಿರತಕ್ಕಂಥ ಎಚ್ ಎಂ ಕೃಷ್ಣಮೂರ್ತಿ ಅವರ ಅಣ್ಣನ ಫೋಟೋ ನನ್ನ ಹತ್ರ ಇದೆ. ಇದನ್ನು ಯಾಕೆ ತಗೊಂಡಿದ್ದೆ ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ. ನಾನು ಅವ್ರ ಮನೆಗೆ ಹೋಗಿದ್ದೆ ಯಾವುದೋ ಒಂದು ವಿಚಾರ ಚರ್ಚೆ ಮಾಡಲಿಕ್ಕೆ. ಅವಾಗ ಮಾತಾಡ್ತಾ ಬಡ್ಕರ್ ಈ ಥರ ಒಂದು ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ಒಂದು ಸಿನಿಮಾ ಮಾಡಬೇಕು ಅಂತಿದ್ದೀನಿ, ಅದಕ್ಕೆ ಕೆಲವು ಫೋಟೋ ಶೂಟ್ಗಳು ಆಗಿದೆ. ನಾನು ಹಿಂದೆಗಡೆ ಫೋಟೋ ಇತ್ತು, ಸಾರಿ ಅವ್ರು ಹೇಳಿಲ್ಲ, ನಾನೇ ಕೇಳಿದೆ. ಇವ್ರು ಕೂತ್ಕೊಳ್ಳೋ ಜಾಗದಲ್ಲಿ ಹಿಂದೆಗಡೆ ಒಂದು ಫೋಟೋ ಇತ್ತು, ಅದು ಕೆಂಪೇಗೌಡರು ವೇಷಧಾರಿಯಾಗಿದ್ರು. ನಾನು ಇದ್ಯಾವ ಒಳ್ಳೆ ಫೋಟೋ ಶೂಟ್ ಮಾಡಿಸಿದ್ಯಾ ಅಂದೆ. ಇಲ್ಲ ಬಡ್ಕರ್ ಇದನ್ನ ನಾನು ಸಿನಿಮಾನೇ ಮಾಡಬೇಕು ಅನ್ನೋ ಉದ್ದೇಶ ಆಗಿದೆ ಅಂತಂದು ಗೆಟಪ್ ನೋಡಿದೆ. ಆಮೇಲೆ ಇದೊಂದು ನೋಡ್ಬಿಟ್ಟು ಹಿಂಗೆ ಅಂತ ಇದೆಯಾ, ಇರೋ ಒಂದು ನಿಮಿಷ ನಾನು ಇಲ್ಲಿ ಲಿಖಿತನ್ನು ಕಳಿಸ್ತೀನಿ ಅಂತ ನನ್ನ ಮೊಬೈಲಲ್ಲಿ ಕಳಿಸಿದ್ರು. ಇವತ್ತಿಗೂ ನಾನು ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಸರಿ ಸುಮಾರು ಒಂದು 40-50 ಫೋಟೋಸ್ ಇದ್ದಾವೆ. ನಾನು ಕೇಳಿದೆ, ಅಣ್ಣ ಇದನ್ನ ಯಾರ ಕಡೆಯಿಂದ ನಿರ್ದೇಶನ ಮಾಡಿಸ್ತಾ ಇದ್ದೀರಿ? ಯಾಕಂದ್ರೆ ಇತಿಹಾಸ ಗೊತ್ತಿರೋರಿರ್ಬೇಕು. ಇವತ್ತಿನ ಇತಿಹಾಸಕಾರರಲ್ಲಿ ಇರ್ತಕ್ಕಂಥವ್ರು ಮತ್ತೆ ನಾಡಪ್ರಭು ಕೆಂಪೇಗೌಡ ಅಂತಕ್ಕಂಥ ಟೈಟಲ್ ಅನ್ನು ಕೂಡ ವಾಣಿಜ್ಯ ಮಂಡಳಿನಲ್ಲಿ ರಿಜಿಸ್ಟರ್ ಮಾಡಿಸಿ ಸರಿ ಸುಮಾರು 7-8 ವರ್ಷಗಳ ಕಾಲ ಅದನ್ನ ರಿನ್ಯೂವಲ್ ಮಾಡ್ಕೊಂಡು ಬಂದಿರತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು TS ನಾಗಾಭರಣ ಅವರು. ಆ ನಾಗಾಭರಣ ಅವರು ಇದರ ಸಬ್ಜೆಕ್ಟ್ ಅನ್ನ ಅದರ ಬಗ್ಗೆ ಆಳ ಉದ್ದ ಅಗಲವನ್ನ ಮಾಡಿರೋದಷ್ಟೇ ಅಲ್ಲ, ಮಾಗಡಿಗೆ ಹೋಗಿ ಎಲ್ಲವನ್ನು ರಿಸರ್ಚ್ ಮಾಡಿಕೊಂಡು ಬಂದಿದ್ದಾರೆ. ಪ್ರಾಯಶಃ ಅವ್ರಿಗೆ ನಿಮ್ಮ ಉದ್ದೇಶ ಈ ತರ ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ದಂಗಿಲ್ಲ. ನಾನು ಅದನ್ನು ಅವ್ರಿಗೆ ತಿಳಿಸ್ತೀನಿ. ಸಾಧ್ಯವಾದ್ರೆ ನಿಮ್ಮಿಬ್ಬರನ್ನು ಸೇರಿಸುವ ಒಂದು ಕೊಂಡಿನೂ ಸೇತುವೆನೂ ಕೂಡ ನಾನು ಹಾಕ್ತೀನಿ. ಆದಷ್ಟು ನೀವೇನಾರ ಸಿನಿಮಾ ಮಾಡೋದೇ ನಿಜ ಆದ್ರೆ ನಾಗಾಭರಣ ಅವರ ನಿರ್ದೇಶನದಲ್ಲೇ ನೀವು ಮಾಡ್ರಿ ಅಂತಕ್ಕಂಥ ಒಂದು ಮಾತನ್ನ ನಾನು ಅಣ್ಣ ಅವ್ರಿಗೆ ಹೇಳಿದ್ದೆ. ನನಗೆ ಇವತ್ತು ಇವರು ನನಗೆ ಫೋನ್ ಮಾಡಿ ನನಗೆ ಕರೆದಾಗ ನಾನು ಇಲ್ಲಿ ಬರ್ತಿದ್ದೆ. ನಾಗಾಭರಣ ಅವ್ರು ನೋಡಿದ ತಕ್ಷಣ ನನಗೊಂಥರ ಏನಪ್ಪ ಅಂದ್ರೆ ಕನಸುಗಾರ ಒರಿಜಿನಲ್ ನಾನೇನೋ ಅನ್ಕೊಂಡ್ಬಿಟ್ಟೆ. ಆಕ್ಚುಲಿ ಕನಸುಗಾರ ರವಿಚಂದ್ರನ್ ಅವರು. ನಾನು ಅವ್ರಿಗೆ ಯಾವತ್ತ ಕನಸು ಕಂಡಿದ್ದು ಇವತ್ತು ಇಲ್ಲಿ ಆಗೋಗ್ಬಿಡ್ತಲ್ಲ, ಎದುರುಗಡೆ ಇದಾರಲ್ಲ, ಬಿಡಪ್ಪ ಒಳ್ಳೇದಾಯ್ತು ಅಂತ. ಅದು ಸಾಂಗ್ನ ನೋಡಾದ ಮೇಲಂತರೂ ಪುಳಕಿತನಾದೆ ಅಂದ್ರೂ ಕೂಡ ತಪ್ಪಾಗಲಾರ್ದು ಬಹಳ ಅದ್ಭುತವಾಗಿ ಏನು ಆ ಸಾಂಗ್ ಅನ್ನ ಮಾಡಿದಿರಿ, ಅದೇ ರೀತಿ ಚಿತ್ರವನ್ನು ಕೂಡ ತಾವು ಮಾಡ್ತೀರಿ. ಯಾಕಂದ್ರೆ ಅದರ ಒಂದು ಸಂಪೂರ್ಣವಾದಂತಹ ಮಾಹಿತಿಯನ್ನ ಪಡೆದು ನೀವು ಅದೇ ನಾಡಿನಲ್ಲಿ ಹುಟ್ಟಿ ಅಲ್ಲೇ ಇದ್ದು ಅಲ್ಲೇ ಬೆಳೆದು ಅಲ್ಲಿಯ ಅವರ ಒಂದು ಕಾರ್ಯ ಚಟುವಟಿಕೆಗಳನ್ನ ನಾಡಿನಾದ್ಯಂತ ಪಸರಿಸತಕ್ಕಂತ ಕೆಲಸವನ್ನ ಕರ್ನಾಟಕದಲ್ಲಿ ಯಾರನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಎಚ್ ಎಂ ಕೃಷ್ಣಮೂರ್ತಿ ಅವರು. ಪ್ರಾಯಶಃ ನಿಮ್ಮ ಕಾರ್ಯ ವೈಖರಿಯನ್ನ ನೋಡಿ ಕಾರ್ಪೊರೇಷನ್ ಅವರು ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ ಸ್ಟಾರ್ಟ್ ಮಾಡಿದ್ರು ಏನೋ ನನಗೆ ಗೊತ್ತಿಲ್ಲ, ನಿಜನಾ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಆ ನಾಡಪ್ರಭು ಕೆಂಪೇಗೌಡ ಯಾವಾಗ ಅವಾರ್ಡ್ ಕಮಿಟಿ ಯಾವಾಗ ಸ್ಟಾರ್ಟ್ ಆಯ್ತು ಅಂತ ಗೊತ್ತಿಲ್ಲ. ಬಟ್ ನೀವಂತರೂ ನಾನು ಸಣ್ಣ ವಯಸ್ಸಿಂದ ನೋಡ್ತಾ ಇದ್ರಿ ನಾಡಪ್ರಭು ಕೆಂಪೇಗೌಡರ ಬಗ್ಗೆ ನಿಮ್ಮ ಆಸಕ್ತಿ ಹಾಗೇ ಇದೆ. ಪ್ರಾಯಶಃ ಅವ್ರಿಗೆ ಇನ್ಸ್ಪೈರ್ ಆಗಿರ್ಬೋದು ಆ ಒಂದು ಅವಾರ್ಡ್ ಅನ್ನ ಕೊಡ್ಲಿಕ್ಕೆ. ಸೊ ಇದು ಈ ತರದ ಕೆಲಸಗಳನ್ನ ಮಾಡೋದಕ್ಕೆ ಎಲ್ಲ ಸಮಾನ ಮನಸ್ಕರು ತಾವೆಲ್ಲ ಇದ್ದೀರಿ. ಹಾಗೇನೆ ಬಹಳಷ್ಟು ತಮ್ಮ
ಸ್ಪೀಚ್ಗಳನ್ನ ನಾನು ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ತಾವು ಕನ್ನಡದ ಬಗ್ಗೆ ಮಾತನಾಡಿದಂಥದ್ದು ಕೂಡ ನಾನು ಕೇಳಿದ್ದೆ. ಆ ಕನ್ನಡದ ಬಗ್ಗೆ ನಿಮಗಿರ್ತಕ್ಕಂಥ ಒಂದು ಅಭಿಮಾನ ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಮಾಜಿಕ ಕಳಕಳಿ, ಇನ್ನು ನಿಮ್ಮ ಕೊಡುಗೆ ದಾನಿ ಅಥವಾ ನೀವು ಕೋವಿಡ್ ಸಂದರ್ಭದಲ್ಲಿ ಕೆಲಸಗಳು ಮಾಡಿರ್ತಕ್ಕಂಥದ್ದಾಗಿರ್ಬೋದು, ಸಾರ್ವಜನಿಕರಿಗೆ ಕೆಲವ್ರಿಗೆ ಗೊತ್ತಿದೆ, ಇನ್ನು ಕೆಲವ್ರು ಗೊತ್ತಿಲ್ಲದಿರೋದು ನನಗೆ ಗೊತ್ತಿದೆ. ಯಾಕಂದ್ರೆ ಅವರ ಸಂಕಷ್ಟದಲ್ಲಿದ್ದಾಗ ಅವ್ರನ್ನ ಪರಿಹಾರ ಮಾಡಿ ಅವ್ರನ್ನ ಸಂತೋಷವಾಗಿ ಇವತ್ತು ಇರೋದಕ್ಕೆ ಅವ್ರ ಕುಟುಂಬಕ್ಕೆ ಆಧಾರಭೂತ ಕಾರಣಕರ್ತರು ನೀವೇ. ಯಾಕಂದ್ರೆ ನಾನೇ ಕಳಿಸಿದ್ದವ್ರನ್ನ ತಮ್ಮ ಹತ್ರ, ಈ ತರ ಹಿಂಗೆ ಅವ್ರಿಗೆಲ್ಲ ಸ್ವಲ್ಪ ಸಮಸ್ಯೆಗಳಿದಾವಂತೆ, ದಯಮಾಡಿ ಅವ್ರಿಗೆ ಅದು ಸರ್ಕಾರದಿಂದ ಮತ್ತೆ ಇಲಾಖಾವಾರದಿಂದ ಅವರಿಗೆ ಸ್ವಲ್ಪ ಸಮಸ್ಯೆಗಳಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ನೀವು ಮುಂಚೂಣಿನಲ್ಲಿ ನಿಂತು ಅವ್ರನ್ನ ಅದರಿಂದ ಹೊರಗಡೆ ತಂದು ಅವರ ಜೀವನ ಇವತ್ತು ಸುಭಿಕ್ಷವಾಗಿದೆ, ಚೆನ್ನಾಗಿದೆ. ಅವರು ಅವ್ರ ಮನೆಯಲ್ಲಿ ದೇವ್ರ ಫೋಟೋ ಇಟ್ಕೊಂಡಿಲ್ಲ, ನಿಮ್ಮ ಫೋಟೋ ಇಟ್ಕೊಂಡಿದ್ದಾರೆ. ಇದು ಸತ್ಯ ಮತ್ತೆ ವಾಸ್ತವ. ಅದಕ್ಕೆ ಪರೋಕ್ಷವಾಗಿ ನಾನು ಕಾರಣೀಭೂತಕನಾಗಿರ್ಬೋದು, ಬಟ್ ಪ್ರತ್ಯಕ್ಷವಾಗಿ ನೀವೇ ಆಗಿದ್ರಿ ಅನ್ನೋ ಮಾತನ್ನ ಹೇಳ್ತಾ ನಾನು ನಿಮ್ಮ ಕನ್ನಡದ ಅಭಿಮಾನದ ಬಗ್ಗೆ ನಾನು ಒಂದು ವಿಚಾರದಲ್ಲಿ ನಾನು ಜನರನ್ನ ಎಲ್ಲರೂ ಬರುವಾಗ ಈ ಬಕ್ಕೆಗಳನ್ನ ಕೊಡ್ತಾರೆ ನನಗೆ, ನಿಮ್ದೆಲ್ಲವೂ ಸರಿ, ಆದ್ರೆ ಆ ಬಕ್ಕೆ ವಿರೋಧಿ, ನಾನು ಕಡು ವಿರೋಧಿ. ಆ ಬಗ್ಗೆ ಅದು ನನ್ಗೆ ಅದೇನಕ್ಕೆ ಅಂತಾರೆ ಅದು ಯೂಸ್ ಆಗ್ತದೆ ಗೊತ್ತಿಲ್ಲ. ಪಾಪ ಅಲ್ಲಿ ಹೂ ಮಾರೋರು ಅದನ್ನ ಮಾರೋರ್ಗೆ ಏನೋ ಎಫೆಕ್ಟ್ ಆಗ್ಬೋದು, ಬಟ್ ಅದು ಯಾವ್ದ್ರ ಸಂಕೇತ ಅನ್ನೋದು ನನಗೆ ಗೊತ್ತಿಲ್ಲ. ದಯಮಾಡಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಅಂದಾಗ ನನ್ನ ತಂದೆಯವರು ಕೂಡ ಒಬ್ಬ ಸಾಹಿತಿಗಳಾಗಿರೋದ್ರಿಂದ ನಮ್ಮ ತಂದೆಯವರೇ ಬರೆದಿರ್ತಕ್ಕಂಥ ಒಂದು ಪುಸ್ತಕ, ಆಂಗ್ಲರ ಆಡಳಿತದಲ್ಲಿ ಕನ್ನಡ ಅಂತಕ್ಕಂಥ ಒಂದು ಪುಸ್ತಕ. ಈ ಪುಸ್ತಕ ಬರೆಯುವಂತ ಸಂದರ್ಭದಲ್ಲಿ ಕೆಲವು ಘಟನಾವಳಿಗಳು ನಡೆದವು. ಅವಾಗ ಪಾಟೀಲ್ ಪುಟ್ಟಪ್ಪನವರು ಕನ್ನಡ ಕಾವಲು ಸಮಿತಿ ನೋಡ್ತೀನಿ, 3-4 ಗಂಟೆನಲ್ಲೂ ಏನನ್ನ ಬರೀತಿರ್ತೀಯಲ್ಲ, ಏನ್ ಮಾಡ್ತಾ ಇದೀಯ ನೀನು ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ಇಲ್ಲ, ಆಂಗ್ಲರ ಆಡಳಿತದಲ್ಲಿ ಕನ್ನಡನ ಒಂದು ಪುಸ್ತಕ ಬರೀತಾ ಇದ್ದೀನಿ ಅಂತ. ಉಚ್ಚಿಗೆ ತಿಳಿದಿರ್ಬೇಕು ನಿನಗೆ, ನಾವು ಕನ್ನಡ ಕಾವಲು ಸಮಿತಿಯಿಂದ 380 ಸುತ್ತಲೆಗಳನ್ನ ಹೊರಡಿಸಿದೀವಿ, ಆಡಳಿತ ಭಾಷೆಯಾಗಿ ಕನ್ನಡ ಜಾರಿಗೆ ಬರಬೇಕು ಅಂತ ಹೇಳಿ. ಇಲ್ಲಿ ಅಧಿಕಾರಿಗಳೇ ಕೇಳ್ತಾ ಇಲ್ಲ, ಇನ್ನು ಹೇಳಿ ಕೇಳಿ ಆಂಗ್ಲರು ಅಂತ್ಯ, ಬ್ರಿಟಿಷರು ಅಂತ್ಯ, ಅವರೇ ಕನ್ನಡ ಬಳಸ್ತಿದ್ರಯ್ಯ, ನಿನಗೆ ಹುಚ್ಚಿಡ್ದಿರ್ಬೇಕು ಅಂತ ಅಂದಿದ್ರಂತೆ. ಪುಸ್ತಕವನ್ನ ಕಂಪ್ಲೀಟ್ ಮಾಡಿದ್ರು. ಕಂಪ್ಲೀಟ್ ಆದ್ಮೇಲೆ ಇದನ್ನ ಪುಸ್ತಕವನ್ನ ಸರ್ಕಾರನೇ ಮುದ್ರಣನೂ ಮಾಡ್ತು. ರಾಮಕೃಷ್ಣ ಹೆಗಡೆ ಅವರ ಗೌರ್ಮೆಂಟ್ ಅಲ್ಲಿ ಸರ್ಕಾರನೇ ಕೂಡ ಇದನ್ನ ಪಬ್ಲಿಷು ಕೂಡ ಮಾಡ್ತು. ಇಲ್ಲೇ ಸಾಹಿತ್ಯ ಪರಿಷತ್ತಲ್ಲೂ ಕೂಡ ಈ ಪುಸ್ತಕ ಇದೆ. ಈ ಪುಸ್ತಕವನ್ನ ಅವತ್ತಿನ ಸಂದರ್ಭದಲ್ಲಿ ಬಿಡುಗಡೆ ಮಾಡಿದವರು ಕವಿ KS ನಿಸಾರ್ ಅಹಮದ್ ಅವರು. ಅವತ್ತಿನ ಒಂದು ಸಮಾರಂಭದಲ್ಲಿ, ಈ ಸಮಾರಂಭದಲ್ಲಿ ಬಂದಾಗ ನಾನು ಏನು ಒಂದು ಹಾಡನ್ನ ಕೇಳಿದೆ, ಹಚ್ಚೇವು ಕನ್ನಡದ ದೀಪ ಅಂತ ಹೇಳಿ. ಆ ಸಮಾರಂಭದಲ್ಲಿ ನಮ್ಮ ತಂದೆಯವರು DS ಕರ್ಕಿ, ಯಾರು ಆ ಪುಸ್ತಕ ಹಾಡನ್ನ ಬರೆದಿದ್ರು, ಅವರ ಕ್ಷಮೆ ಯಾಚನೆಯೊಂದಿಗೆ ಒಂದು ಮಾತನ್ನ ಹೇಳಿದ್ರು. ಇವತ್ತು ನಾನು DS ಕರ್ಕಿ ಮತ್ತೆ ಮಹಾದೇವ್ ಬಣಕಾರ್ ನನ್ನ ತಂದೆ ಇಬ್ಬರದು ಕ್ಷಮೆ ಯಾಚನೆ ಮಾಡಿಕೊಂಡು ನಾನು ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಚ್ಚೇವು ಕನ್ನಡದ ದೀಪ, ನಿಜ ಹಚ್ಚಾಯ್ತು, ದೀಪ ಒಳಗಡೆ ಇರೋ ಎಣ್ಣೆ ಎಲ್ಲವೂ ಬತ್ತೋಗ್ಬಿಟ್ಟಿದೆ, ಆರೋಗ್ಬಿಟ್ಟಿದೆ. ಕರ್ನಾಟಕದಾದ್ಯಂತ ಕನ್ನಡ ಏನು ಮಾತಾಡೋದು ಹುಡುಕಬೇಕಾಗಿದೆ. ಆ ಥರದ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಹಚ್ಚೇವು ಕನ್ನಡದ ದೀಪ ಬಿಟ್ಬಿಡ್ರಿ, ಹಚ್ಚೇವು ಅದನ್ನ ಉಳಿಸ್ಕೊಳ್ಳೋದು ಹೆಂಗ ಅನ್ನೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ರಿ, ಕನ್ನಡ ಉಳಿಸೋದಕ್ಕೆ ಏನ್ ಬೇಕೋ ಅದನ್ನ ಮಾಡ್ರಿ ಅಂತ ಹೇಳಿ ಅದನ್ನ ಹೇಳಿದ್ರು. ಅದನ್ನ ನೆನೆಸ್ಕೊಂಡು ಆಂಗ್ಲ ಆಡಳಿತದ ಕನ್ನಡ ಪುಸ್ತಕವನ್ನ ಇವತ್ತು ನಿಮಗೆ ಉಡುಗೊರೆಯಾಗಿ, ನಾನು ಬಗ್ಗೆ ತಂದಿಲ್ಲ, ಈ ಪುಸ್ತಕವನ್ನ ಉಡುಗೊರೆ ಹಾಕೊಳ್ಬೇಕು ಅಂತ ಹೇಳಿ ನಾನು ತಂದೆಯವ್ರನ್ನ ಹೇಳ್ಕೊಂಡು